ಜನರಲ್ಲಿ ಕೂಡಿದ್ದಾರೆ, ಎಲ್ಲರಲ್ಲೂ ಕೂಡಿಲ್ಲ. ಇವತ್ತಿನ ವಕೀಲರು ಹೋರಾಟಗಾರರು ಇರ್ಬೋದು, ಅವರಲ್ಲೂ ಅಸಮಾಧಾನದ ಅನೇಕ ನಮ್ಮ ಸ್ವಾಮೀಜಿಗಳಲ್ಲಿ ಅದ ಹೋರಾಟದ ಮುಂಚೂಣಿಯಲ್ಲಿದ್ದಂಥವ್ರು ಆಗಬೇಕಾಗಿತ್ತು, ಯಾಕೂ ಆಗಲಿಲ್ಲ ಅಂಥೇಳಿ. ಆದ್ರೆ ಇಲ್ಲೇ ಇದಕ್ಕೆ ಉತ್ತರ ಇದಕ್ಕೆ ಕಾಲ ಕೊಡಬೇಕಾಗ್ತದೆ. ಬಟ್ ಜನ ಮಾತ್ರ ಇವತ್ತು ಇನ್ನೂ ಆಗ್ಬೋದೇನೋ, ಇನ್ನು ಆಗೋದಿಲ್ಲ ಅಂತ ಕೆಲವು ಜನ, ಆಗ್ಬೋದೇನೋ ಅಂತ ಕೆಲವು ಜನ. ಈ ಎಲ್ಲ ಕಾರಣಕ್ಕಾಗಿ ಇವತ್ತು ಒಂದು ರೀತಿ ಸ್ತಬ್ಧತೆ, ಮೌನತೆ ಎರಡೂ ತಾಲೂಕುಗಳಲ್ಲಿ ಆಗಿಬಿಟ್ಟದೆ. ಇವತ್ತು ಚಿಕ್ಕೋಡಿಯಲ್ಲೂ ಮತ್ತು ಗೋಕಾಕದಲ್ಲೂ. ವಿಶೇಷವಾಗಿ ಚಿಕ್ಕೋಡಿಯಲ್ಲಂತೂ ದಿವಂಗತ ಬಿ ಆರ್ ಸಂಗಪ್ಪಗಳ ಹೋರಾಟ ಅಂತ ಭಾಳ ನಿಖರವಾಗಿತ್ತು. ಅವರು ಒಂದು ಹಂತಕ್ಕೆ ತಂದು ಇವತ್ತೇನಾದರೂ ಶಿಕ್ಷಣ ಜಿಲ್ಲೆ ಆಗಿದ್ದರೆ ಇವರ ಸತತ ಪ್ರಯತ್ನ ಜೊತೆಗೆ ಅಲ್ಲಿಯ ರಾಜಕಾರಣಿಗಳು ಎ ಪಿ ಪಾಟೀಲ್ ಆಗಿರ್ಬೋದು, ನಮ್ಮ ಉಮೇಶ್ ಕತ್ತಿಯವರಾಗಿರ್ಬೋದು, ಇವರು ಹೋರಾಟ ಅಂತ ಇತ್ತಲ್ಲ, ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಮೂಲತಃ ಅದೊಂದು ಪಟ್ಟಣ ಪಂಚಾಯತಿನೂ ಇತ್ತು, ಮೊದಲ ಪುರಸಭೆ ಇತ್ತು. ಅಂಥ ಒಂದು ಚಿಕ್ಕೋಡಿಗೆ ನೀರಿನ ವ್ಯವಸ್ಥೆ ಇಲ್ಲದಂಥ ಚಿಕ್ಕೋಡಿಗೆ ಏಕಾಏಕಿ ಗೋಕಾಕದ ಮಟ್ಟಕ್ಕೆ ತಂದಿಲ್ಲ ಸರ್. ನಮ್ಮದು ಒಂದು ಕೈ ಇವತ್ತು ಮೇಲಪ್ಪ ಶಿಕ್ಷಣ ಜಿಲ್ಲೆ ಆಗಿದೆ ಇವತ್ತು. ಅದಕ್ಕೆ ಕಾರಣಕರ್ತರು ಈ ನಮ್ಮ ಸಂಗಪ್ಪಗಳು ಮತ್ತು ಅವರಿಬ್ಬರು ದಿವಂಗತರಾದಂಥ ಇವತ್ತಿದೆ ನಮ್ಮ ಇ ವಿ ಪಾಟೀಲ್ ಇದ್ದಾರೆ, ಅವರು ಹೋರಾಟದ ಅದರಲ್ಲೇ. ಹೀಗಾಗಿ ಅದೊಂದು ಆಯಿತು. ಬಟ್ ನಮ್ಮದು ಶಿಕ್ಷಣ ಇಲ್ಲ, ಯಾವುದಿಲ್ಲ ಗೋಕಾಕ್. ಆಗ್ತದೆ ಅನ್ನುವಂಥದ್ದು. ಅವ್ರು ಸ್ಟ್ರೈಕ್ ಎದ್ದಾಗ ನಾವು ಸ್ಟ್ರೈಕ್ ಹೇಳೋದು, ಅವ್ರು ನಿಂತ್ಕೊಳ್ಳೋ ಅವ್ರು ನಿಂತು ಬಿಡುವಂಥದ್ದು. ಒಂದು ಆ್ಯಕ್ಟಿವ್ನೆಸ್ ನಮ್ಮಲ್ಲಿ ಉಳಿಲಿಲ್ಲ. ಮಾಡ್ತೀವಿ ನಾವು, ಸ್ಟ್ರೈಕ್ ಇಲ್ಲ ಅಂತಲ್ಲ, ಮಾನವ ಸರಪಳಿ ಮಾಡ್ತೀವಿ, ಬಸ್ ಬಂದ್ ಮಾಡ್ತೀವಿ, ಒಂದು ದಿವಸಕ್ಕೆ ಎಲ್ಲರೂ ಮಾಡ್ತೀವಿ. ಆದರೆ ಸರ್ಕಾರ ಮೇಲೆ ಒತ್ತಡ ತಂದು ಹಾಕುವಂಥ ಒಂದು ವ್ಯಕ್ತಿತ್ವ ಇಲ್ಲಿವರೆಗೆ ಇರಲಿಲ್ಲ. ಬಟ್ ಇದ್ದ ಅದು ಆಗಲಿಲ್ಲ. ಯಾಕೆಂದರೆ ಇವಾಗ ಸರ್ಕಾರದಲ್ಲಿ ಒತ್ತಡ ಹೇರುವಂಥ ಶಕ್ತಿ ನಮ್ಮ ಸತೀಶ್ ಅವರಲ್ಲದ, ಅದರಲ್ಲಿ ಎರಡು ಮಾತ್ರ ಇಲ್ಲ. ಆದರೆ ಅವರು ಇದನ್ನು ಈ ಒಂದು ಆಶೆಯನ್ನು, ಸಂಗಪ್ಪಗಳ ಆಶೆ ಆಗಿರ್ಬೋದು, ನಿಂಗಸ್ವಾಮಿ ಪೂಜೆ